ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರೇಖಾ ಅಡುಗೆಗೆ ಸ್ವಾಗತ. ಬನ್ನಿ, ಇವತ್ತು ಸಂಡೇ ಸ್ಪೆಷಲ್ ಆಗಿ ನಾನು ಮಟನ್ ಸಾಂಬಾರ್ ಮಾಡ್ತಾ ಇದ್ದೀನಿ. ತುಂಬ ಜನನು ಕಮೆಂಟ್ ಮಾಡಿ ನಾನ್ ವೆಜ್ ರೆಸಿಪಿಗಳು ತೋರಿಸಿ ಅಂತ ಕೇಳ್ತಾ ಇದ್ರಿ. ಸೊ ಇವತ್ತು ನಾನು ಮಟನ್ ಸಾರು ಮಾಡೋದು ತೋರಿಸ್ತೀನಿ. ಇನ್ನೇನು ನಾಳೆ ಪಿತೃಪಕ್ಷ ಮಾಲೆ ಅಮಾವಾಸ್ಯೆ ಹಬ್ಬ ಸ್ಪೆಷಲಾಗಿ ಕೂಡ ನೀವು ಮಾಡ್ಕೋಬೋದು. ಇದು ಹೇಗೆ ಮಾಡೋದು, ಇದಕ್ಕೆ ಬೇಕಾಗೋ ಸಾಮಗ್ರಿಗಳು ನೋಡೋಣ. ಇಲ್ಲಿ ಒಂದು ಅರ್ಧ kg ಆಗೋಷ್ಟು ಮೇಕೆದು ಮಟನ್ ತಗೊಂಡಿದ್ದೀನಿ. ಸೊ ನೀವು ಕುರಿ ಮಟನ್ ಕೂಡ ತಗೋಬೋದು. ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಒಂದು ಅರ್ಧ kgಗೆ ಒಂದು 3 ರಿಂದ 4 ಟೇಬಲ್ ಸ್ಪೂನ್ ಧನಿಯಾ ಪುಡಿ, ಒಂದು ಅರ್ಧ ಟೇಬಲ್ ಸ್ಪೂನ್ ಖಾರದ ಪುಡಿ, ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಅರಿಶಿನ ತಗೊಂಡಿದ್ದೀನಿ. ಒಗ್ಗರಣೆಗೆ ಆಗೋಷ್ಟು ಎಣ್ಣೆ, ಮತ್ತು ಒಂದೇ ಒಂದು ಒಗ್ಗರಣೆಗೆ ಈರುಳ್ಳಿ, ಮತ್ತು 1 ಟೇಬಲ್ ಸ್ಪೂನ್ ಪುದೀನೂ, 1 ಟೇಬಲ್ ಸ್ಪೂನ್ ಕೊತ್ತಂಬರಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಡ್ರೈ ಇಂಗ್ರೀಡಿಯೆಂಟ್ಸು, ಮತ್ತು ಸೋಂಕಾಳು ಒಂದು ಅರ್ಧ ಟೀ ಸ್ಪೂನು, ಗಸಗಸೆ ಒಂದು ಅರ್ಧ ಟೇಬಲ್ ಸ್ಪೂನು, ಹುರ್ಗಡ್ಲೆ ಒಂದು ಅರ್ಧ ಟೇಬಲ್ ಸ್ಪೂನು, ಒಂದೇ ಒಂದು ಪೀಸ್ ಚಕ್ಕೆ ತಗೊಂಡಿದ್ದೀನಿ, ಮತ್ತು 2 ಲವಂಗ ತಗೊಂಡಿದ್ದೀನಿ. ನೀವು ಬೇಕಂದರೆ ಇದ್ರ ಜೊತೆಗೆ ಒಂದು ಏಲಕ್ಕಿ ಕೂಡ ಹಾಕೋಬೋದು. ಒಂದು ಅರ್ಧ ಟೀ ಸ್ಪೂನ್ ಸೋಂಕಾಳು, ಮತ್ತು ಒಂದು ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಮಸಾಲೋದಕ್ಕೆ ಏನೇನು ಬೇಕಂತ ನೋಡ್ಕೊಳ್ಳೋಣ ಬನ್ನಿ, ರುಬ್ಬೋದಕ್ಕೆ. ಸೊ ಇದಕ್ಕೆ ನಾನು ಒಂದು ಮೀಡಿಯಮ್ ಸೈಜ್ ಈರುಳ್ಳಿ, 2 ಈರುಳ್ಳಿ ಈ ಸೈಜ್ದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ನೋಡ್ತಾ ಇರ್ಬೋದು. ಮತ್ತು 1 ಇಂಚ್ ಆಗೋ ಶುಂಠಿ ತಗೊಂಡಿದ್ದೀನಿ. ಒಂದು ಚಿಕ್ಕ ಗೆಡ್ಡೆ ಬೆಳ್ಳುಳ್ಳಿನ ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ. ಸೊ ಖಾರಕ್ಕೆ ಒಣಗಿದ ಮೆಣಸಿನ್ಕಾಯಿ ಯೂಸ್ ಮಾಡ್ತಾಯಿದ್ದೀನಿ, ಸುಮಾರು ಒಂದು 5 ಯೂಸ್ ಮಾಡ್ತಾಯಿದ್ದೀನಿ. ಒಂದು 3 ಟೇಬಲ್ ಸ್ಪೂನ್ ಆಗೋಷ್ಟು ತೆಂಗಿನಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಅರ್ಧ ಟೊಮೊಟೊ ತೊಗೊಂಡಿದ್ದೀನಿ. 1 ಇಡಿ ಆಗೋಷ್ಟು ಕೊತ್ತಂಬರಿ ತೊಗೊಂಡಿದ್ದೀನಿ. ಸೊ ನಾಟಿ ಕೊತ್ತಂಬರಿ ಕಡ್ಡಿನ ಉಪಯೋಗಿಸಿ. ಈಗ ಹೇಗೆ ಮಾಡೋದಂತ ನೋಡೋಣ. ನೋಡಿ, ಇವಾಗ ಸ್ಟವ್ ಮೇಲೆ ಒಂದು ಕುಕ್ಕರ್ ಇಟ್ಕೊಂಡು ಅದಕ್ಕೊಂದು 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಮಟನಲ್ಲೇ ಜಿಡ್ಡು ಅಂದರೆ ಕೊಬ್ಬಿನಾಂಶ ಇರುತ್ತೆ. ಸೊ ಎಣ್ಣೆ ಆದಷ್ಟು ಕಡಿಮೆ ಮಾಡ್ಕೊಳ್ಳೋಣ. ಇದನ್ನು ನಾನು ಮಟನ್ನ ಫ್ರೈ ಮಾಡೋಕ್ಕೆ ಯೂಸ್ ಮಾಡ್ತಾ ಇರೋದು. ಇವಾಗ ಒಂದೇ ಒಂದು ಈರುಳ್ಳಿ ಹಾಕ್ಕೊಂಡು ಅದ್ರ ಜೊತೆಗೆ ಮಟನ್ ಹಾಕ್ಕೊತಾ ಇದ್ದೀನಿ. ಸೊ ಆದಷ್ಟು ಎಳೆ ಮಟನ್ ತಗೊಳ್ಳಿ. ನನಗೆ ಎಳೆ ಮಟನ್ ಸಿಕ್ಕಿಲ್ಲ. ಎಳೆ ಮಟನ್ ಅಂದರೆ ಸ್ವಲ್ಪ ಕಲರು ಡಾರ್ಕ್ ಆಗಿರುತ್ತೆ, ಗೊತ್ತಾಗ್ಬಿಡುತ್ತೆ. ಅಂಥದ್ದು ಬೇಗನೆ ಬೆಂದೋಗುತ್ತೆ. ಆದರೆ ಇದು ಬಲ್ತಿರೋ ಮಟನ್ನು. ಸೊ ದೊಡ್ಡ ಮರಿದು ಮಟನ್ ಇದು. ತುಂಬ ಟೈಮ್ ತಗೊಳ್ಳೋದಕ್ಕೆ ಬೇಯೋದಕ್ಕೆ. ಸೊ ಅದಕ್ಕೋಸ್ಕರ ಇದನ್ನು ಕುಕ್ಕರಲ್ಲಿ ಬೇಯಿಸ್ಕೊತಾ ಇದ್ದೀನಿ. ಇದಕ್ಕೊಂದು ಅರ್ಧ ಟೀ ಸ್ಪೂನ್ ಅರಿಶಿನೂ, ಒಂದು ಅರ್ಧ ಟೇಬಲ್ ಸ್ಪೂನ್ ಉಪ್ಪು ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಆ ಮಟನಲ್ಲಿ ನೀರೆಲ್ಲ ಬಿಡುತ್ತೆ. ನೀರೆಲ್ಲ ಬಿಟ್ಟು ಮತ್ತು ಎಣ್ಣೆ ಬಿಡೋ ಥರ ನೀವು ಫ್ರೈ ಮಾಡ್ಕೋಬೇಕಾಗುತ್ತೆ. ಮಿನಿಮಮ್ ಒಂದು 10 ನಿಮಿಷ ಆದರೂ ಫ್ರೈ ಮಾಡ್ಕೋಬೇಕಾಗುತ್ತೆ. ಸೊ ಆವಾಗ ಮಸಾಲೆ ರುಬ್ಬಿರ್ತಿರಲ್ಲ, ಅದನ್ನು ಯೂಸ್ ಮಾಡಬೇಕಾಗುತ್ತೆ. ಸೊ ಇದು ಫ್ರೈ ಆಗ್ತಾ ಇರಲಿ. ಸೊ ಕಡಿಮೆ ಊರಿನಲ್ಲಿ ಇಟ್ಕೊಂಡು ಫ್ರೈ ಮಾಡೋಷ್ಟರಲ್ಲಿ ನಾನು ಮಸಾಲೆಗೆ ರೆಡಿ ಮಾಡ್ಕೊತೀನಿ. ಈಗ ಅದನ್ನು ಪಕ್ಕಕ್ಕೆ ಇಟ್ಕೊಂಡು ಈಗ ಒಂದು ಬಾಣಲಿಗೆ ಒಂದು 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಕಾದ್ಮೇಲೆ ಇದಕ್ಕೆ ಒಣಗಿದ ಮೆಣಸಿನ್ಕಾಯಿ, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ ಅದೆಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕಾಗುತ್ತೆ. ಸೊ ಹಸಿಯಾಗಿ ಕೂಡ ರುಬ್ಬಿ ಮಾಡ್ಬೋದು. ಲಾಸ್ಟ್ ಟೈಮ್ ಹಸಿಯಾಗಿ ರುಬ್ಬಿ ಮಾಡೋದು ಕೂಡ ತೋರಿಸಿದ್ದೀನಿ ನಮ್ಮ ಮಟನ್ ಕರಿ ಅಂತ. ಸೊ ಇದು ಮಟನ್ ಸಾರು ಎಲ್ಲ ಮನೆಗಳಲ್ಲೂ ನಾರ್ಮಲಾಗಿ ಇದೇ ಥರ ಮಾಡ್ತಾರೆ. ಸೊ ಕೆಲವರು ಡಿಫ್ರೆಂಟಾಗೂ ಮಾಡ್ತಾರೆ. ಈಗ ಇದಕ್ಕೆ ಡ್ರೈ ಇಂಗ್ರೀಡಿಯೆಂಟ್ಸ್ ಹಾಕಿದ್ದೀನಿ. ಮತ್ತು ಇನ್ನೊಂದು ಫ್ರೆಂಡ್ಸ್, ನಿಮಗೆ ಕಲರ್ ಬೇಕು ಅಂದರೆ ಖಾರದ ಪುಡಿ ಯೂಸ್ ಮಾಡ್ಬೋದು, ಒಣಗಿದ ಮೆಣಸಿನ್ಕಾಯಿ ಸ್ಕಿಪ್ ಮಾಡಿಕೊಂಡು. ಈಗ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಮಾಡಿದ್ದೀನಿ. ಜಸ್ಟ್ ಒಂದು ಅರ್ಧ ಟೊಮೊಟೊ ಹಾಕ್ತಾಯಿದ್ದೀನಿ. ನೀವು 1 kg ಮಟನ್ ಮಾಡೋದಾದ್ರೂ ಇಷ್ಟೇ ಟೊಮೊಟೊ ಹಾಕ್ಕೊಳ್ಳಿ, ಜಾಸ್ತಿ ಟೊಮೊಟೊ ಯೂಸ್ ಮಾಡಲ್ಲ ಮಟನ್ ಸಾರಿಗೆ. ಸೊ ಇದೆಲ್ಲ ಚೆನ್ನಾಗಿ ಕೊನೆಯಲ್ಲಿ ಟೊಮೊಟೊ ಹಾಕಿ ಫ್ರೈ ಮಾಡ್ಕೋಬೇಕು. ಒಂದು 30 ಸೆಕೆಂಡ್ ಫ್ರೈ ಮಾಡ್ಕೊಳ್ಳಿ. ಈಗ ಕೊನೆಯಲ್ಲಿ ಸ್ಟವ್ ಆಫ್ ಮಾಡಿ ಆಮೇಲೆ ಧನಿಯಾ ಪೌಡರ್ ಹಾಕ್ಕೊತಾ ಇದ್ದೀನಿ. ಒಂದು ಅರ್ಧ kgಗೆ 3 ಟೇಬಲ್ ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ ತೊಗೊಂಡಿದ್ದೀನಿ. ಸೊ ನಾರ್ಮಲ್ ಧನಿಯಾ ಪುಡಿನೇ. ಮತ್ತು ಇದನ್ನೆಲ್ಲ ಚೆನ್ನಾಗಿ ಆರಕ್ಕೆ ಬಿಡೋಣ. ಆರಿದ್ಮೇಲೆ ರುಬ್ಕೊಳ್ಳೋಣ. ಮತ್ತು ಇವಾಗ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ, ಅದಕ್ಕೆ ಕೊತ್ತಂಬರಿ ಹಾಕ್ಕೊತಾ ಇದ್ದೀನಿ. ಸೊ ಮತ್ತು ಇದಕ್ಕೆ ತೆಂಗಿನಕಾಯಿ ಜಾಸ್ತಿ ಕೂಡ ಹಾಕ್ಕೊತಾರೆ ಕೆಲವರು ತೆಂಗಿನಕಾಯಿ ಸ್ವಲ್ಪ ಯೂಸ್ ಮಾಡ್ತಾರೆ, ಜಸ್ಟ್ ಲೈಟಾಗಿ. ನಾನಿಲ್ಲಿ ಮೀಡಿಯಮಾಗಿ ಒಂದು 3 ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ. ಈಗ ಫ್ರೈ ಮಾಡಿರೋಂಥ ಎಲ್ಲ ಐಟಮ್ನು ಹಾಕ್ಕೊತಾ ಇದ್ದೀನಿ. ಸೊ ಮಿನಿಮಮ್ ಒಂದು ಅರ್ಧ ಜಾರ್ ಅಷ್ಟು ಮಸಾಲೆ ಆಗಬೇಕು ಒಂದು ಅರ್ಧ kgಗೆ. ಸೊ ಅದೇ ಬಾಣಲಿಗೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಹಾಕ್ಕೊತಾ ಇದ್ದೀನಿ. ಈಗ ಇದನ್ನು ರುಬ್ಕೊಳ್ಳೋಣ. ಸೇಮ್ ಮಸಾಲೆ ಯಾವ ರೀತಿ ರುಬ್ತೀರೋ ಅದೇ ಥರ ರುಬ್ಕೊಳ್ಳಿ. ನಾನಿಲ್ಲಿ ಒಂದು ಸ್ವಲ್ಪ ತರ್ತರಿಯಾಗಿ ರುಬ್ಕೊತೀನಿ. ನೀವು ಬೇಕಂದರೆ ನುಣ್ಣು ಕೂಡ ರುಬ್ಕೋಬೋದು. ನೋಡ್ತಾ ಇರ್ಬೋದು, ಸ್ವಲ್ಪ ಕೊತ್ತಂಬರಿ ಜಾಸ್ತಿ ಯೂಸ್ ಮಾಡಿರೋದಕ್ಕೆ ಈ ಕಲರ್ ಬಂದಿದೆ. ನಾನು ಹೇಳ್ದಂಗೆ ನೀವು ಕಲರ್ ಬೇಕಂದರೆ ಖಾರದ ಪುಡಿ ಕೂಡ ಉಪಯೋಗಿಸ್ಕೋಬೋದು. ನಾನು ಖಾರದ ಪುಡಿನೂ ಯೂಸ್ ಮಾಡ್ತಾಯಿದ್ದೀನಿ, ಜಸ್ಟ್ ಕಲರ್ಗೋಸ್ಕರ ಲೈಟಾಗಿ. ಒಂಥರ ಗ್ರೀನು ಅಲ್ಲ ರೆಡ್ ಅಲ್ಲ, ಆ ಕಲರ್ ಬರುತ್ತೆ. ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೂ, ಟೇಸ್ಟ್ ಕೂಡ ಸಖತ್ತಾಗಿರುತ್ತೆ. ಈಗ ಮಟನ್ ಫ್ರೈ ಮಾಡ್ತಾ ಇದ್ನಲ್ಲ, ನೋಡ್ತಾ ಇರ್ಬೋದು. ಇವಾಗ ಒಂದು ಅರ್ಧ ಟೇಬಲ್ ಸ್ಪೂನ್ ಮಾತ್ರ ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ. ಯಾಕಂದರೆ ಒಣಗಿದ ಮೆಣಸಿನ್ಕಾಯಿ ಹಾಕಿದ್ದೀನಲ್ವ, ಅದೇ ಖಾರ ಇರುತ್ತೆ. ಸೊ ಖಾರ ಜಾಸ್ತಿ ಬೇಕನ್ನೋರು ಕೂಡ ಹಾಕೋಬೋದು. ಇದಕ್ಕೆ ಕೊತ್ತಂಬರಿ ಮತ್ತು ಪುದೀನ ಹಾಕ್ಕೊಂಡಿದ್ದೀನಿ ಫ್ರೈ ಮಾಡೋದಕ್ಕೆ, ಜಸ್ಟ್ ಫ್ಲೇವರ್ಗೋಸ್ಕರ. ಸಖತ್ತಾಗಿರುತ್ತೆ ಫ್ರೈ ಮಾಡುವಾಗ ಹಾಕಿದ್ರೆ. ಈಗ ರುಬ್ಬಿರೋಂಥ ಮಸಾಲೆ ಹಾಕ್ಕೊತಾ ಇದ್ದೀನಿ ಫ್ರೆಂಡ್ಸ್. ಈ ಮಟನ್ ಸಾರನ್ನ ನೀವು
ಸಂಡೇ ಎಲ್ಲ ಯಾವಾಗ ಬೇಕೋ ಅವಾಗ ಮಾಡ್ಕೊಬೋದು. ತುಂಬ ಜನ ಮಟನ್ ಸಾರು 2 ದಿವಸ ಇಟ್ಕೊಂಡು ತಿಂತಾರೆ. ಸೊ ಇದು ಕೂಡ ಅಷ್ಟೇ 2 ದಿವಸ ಇಟ್ಕೊಂಡು ತಿನ್ಬೋದು, ಯಾವುದೇ ರೀತಿ ಕೆಡಲ್ಲ. ಸೊ ಫ್ರಿಜ್ ಇರೋರಾದರೆ 3 ದಿವಸ ಇಟ್ಕೊತಾರೆ. ಮಟನ್ ಸಾರು ಅಂದರೆ ತುಂಬ ಜನ ಲೈಕ್ ಮಾಡ್ತಾರೆ, ಅದಕ್ಕೋಸ್ಕರ ಇಟ್ಕೊಂಡು ತಿಂತಾರೆ. ಈ ಅರ್ಧ kg ಎಲ್ಲ ತಂದರೆ ಯಾವ ಮೂಲೆಗೆ ಸಾಕಾಗುತ್ತೆ, ತಿಂದು ಅವಾಗೆ ಖಾಲಿ ಮಾಡಿಬಿಡ್ತೀರಾ. ಜಾಸ್ತಿ ಮಾಡಿದಾಗ ಇಟ್ಕೊತೀರಾ. ಇವಾಗ ಮಸಾಲೆ ಎಲ್ಲ ಹಾಕ್ಕೊಂಡಿದ್ದೀನಲ್ಲ, ಚೆನ್ನಾಗಿ ಮಸಾಲೆಯಲ್ಲಿ ಘಮ ಬರೋವರೆಗೂ ಫ್ರೈ ಮಾಡಿಕೊಂಡು ಈಗ ಅದಕ್ಕೆ ನೀರು ಹಾಕ್ಕೊಳ್ಳೋಣ. ನೀರು ಕ್ವಾಂಟಿಟಿ ನೋಡಿ ಹಾಕ್ಕೊಳ್ಳಿ. ಸೊ ಜಾಸ್ತಿ ತೆಳ್ಳಗೂ ಆಗಬಾರ್ದು, ತೀರಾ ಗಟ್ಟಿಗೂ ಆಗಬಾರ್ದು, ಮೀಡಿಯಮಾಗಿ ಹಾಕ್ಕೋಬೇಕು. ಸೊ ಮೀಡಿಯಮ್ ಆಗಿದ್ರೇ ಅವಾಗ ಸಾಂಬಾರು ಟೇಸ್ಟಾಗಿರುತ್ತೆ. ನೀರು ಥರ ಇದ್ದರೆ ಅದು ಟೇಸ್ಟ್ ಬೇರೆ ಆಗೋಗುತ್ತೆ, ಗಟ್ಟಿ ಆದರೆ ಒಂಥರ ಗ್ರೇವಿ ಥರ ಆಗುತ್ತೆ, ತಿಂದ್ರೂ ಜೀರ್ಣ ಆಗೋಲ್ಲ. ಮೀಡಿಯಮಾಗಿ ನೀರು ಹಾಕ್ಕೊಬೇಕು. ಮಿನಿಮಮ್ ನಾನಿಲ್ಲಿ ಒಂದು 3/4 ಲೀಟ್ರ್ ಆಗೋಷ್ಟು ನೀರು ಹಾಕ್ಕೊಂಡಿದ್ದೀನಿ. ಸೊ ಮಟನ್ಗಿಂತ ಒಂದು 2 ಇಂಚ್ ನೀರು ಇರಬೇಕು. ಉಪ್ಪು ಖಾರ ನೋಡ್ಕೊಳ್ಳಿ, ಉಪ್ಪು ಖಾರ ಎಲ್ಲ ನೋಡಿಕೊಂಡು ಮಿಕ್ಸ್ ಮಾಡಿ ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನಾನು ಮುಚ್ಚಳ ಮುಚ್ಚಿ ಮಿನಿಮಮ್ ನಾನು ತೊಗೊಂಡಿರೋದು ಎಲೆ ಮಟನ್ ಅಲ್ಲ, ಸ್ವಲ್ಪ ಬಲ್ತಿರೋ ಮಟನ್ನೇ. ಸೊ ಅದಕ್ಕೋಸ್ಕರ ನಾನು ಇದನ್ನು ಒಂದು 6 ರಿಂದ 7 ವಿಸಿಲ್ ಕೂಗಿಸ್ಕೊತೀನಿ. ಮೀಡಿಯಮ್ ಫ್ಲೇಮಲ್ಲಿ ನಿಧಾನಕ್ಕೆ ಕೂಗಿಸ್ಕೋಬೇಕಾಗುತ್ತೆ. ಈಗ ಒಂದು 20 ನಿಮಿಷ ಆಗಿದೆ. ಸೊ 20 ನಿಮಿಷದಲ್ಲಿ ಇವಾಗ ತೆಗೆದು ನೋಡ್ತಾ ಇರ್ಬೋದು. ಮಿನಿಮಮ್ ಮಟನ್ ಸಾರು ತಗೊಳುತ್ತೆ ಒಂದು 3/4 ಗಂಟೆ ಇಲ್ಲ 1 ಅವರ್ ತಗೊಳುತ್ತೆ. ಮಟನ್ ಸಾರು ಫ್ರೈ ಮಾಡೋಕ್ಕೆ ಒಂದು 1/4 ಗಂಟೆ ತೊಗೊತೀರಿ. ಸೊ ಇವಾಗ ನೋಡ್ತಾ ಇರ್ಬೋದು, ಒಳ್ಳೆ ಕಲರು, ಒಳ್ಳೆ ಘಮ ಬರ್ತಾಯಿದೆ. ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ಇದ್ರ ಜೊತೆಗೆ ಬಿಸಿ ಬಿಸಿ ಮುದ್ದೆ ಇದ್ದರೆ ಬ್ಯಾಟಿಂಗ್ ಮಾಡೋಕ್ಕೆ ಸಖತ್ತಾಗಿರುತ್ತೆ. ರೈಸ್ಗೆ, ಚಪಾತಿಗೆ, ದೋಸೆಗೆ ಎಲ್ಲದಕ್ಕೂ ಕಾಂಬಿನೇಷನ್ ಸೂಪರಾಗಿರುತ್ತೆ. ನೋಡೋದಲ್ಲ, ಇವತ್ತಿನ ರೆಸಿಪಿ ಇಷ್ಟೇ. ಎಷ್ಟು ಸಿಂಪಲ್ಲಾಗಿ ಮಟನ್ ಸಾರು ಮಾಡೋದಂತ ಗೊತ್ತಾಯ್ತಲ್ಲ. ಖಂಡಿತ ರೆಸಿಪಿ ಇಷ್ಟ ಆಗಿದೆ, ನೀವು ಕೂಡ ಟ್ರೈ ಮಾಡಿ ಹೇಗಿದೆ ಅಂತ ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸಿ. ಮತ್ತಷ್ಟು ಈಸಿ ರೆಸಿಪಿಗೋಸ್ಕರ ರೇಖಾ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.